ಹಾಯ್ ಫ್ರೆಂಡ್ಸ್, SLJ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೈಸೂರು ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ದೆ. ಇವತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ. ಹಾಗಾಗಿ ನಾನು ಮೈಸೂರು ಹೋಗ್ತಾ ಇದ್ದೀನಿ. ಈ ವಿಡಿಯೋ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ನಾನು ಯಾರನ್ನೆಲ್ಲ ಭೇಟಿ ಮಾಡ್ತೀನಿ, ಯಾವ ಥರ ಇರುತ್ತೆ ಈ ದಿನ ಅಂತ ನನ್ನ ಜರ್ನಿಯೆಲ್ಲ ಇದರಲ್ಲಿ ತೋರಿಸ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ, ಇವಾಗ ಹೊರಟಿದ್ದೀನಿ. ನಿನ್ನೆ ನೋಡಿ ನನಗೆ ಕ್ಯಾಟ್ ಕ್ರ್ಯಾಚ್ ಮಾಡಿರೋದು ಯಾವ ಥರ ತುಂಬ ಪೇನ್ ಆಗ್ತಾ ಇದೆ. ಬಟ್ ಹೋಗೋಣ. ಏನಂದರೆ ಕವರ್ ಮಾಡ್ಕೊಂಡು ಟ್ರೈ ಮಾಡಿದೆ, ಬಟ್ ಆದಷ್ಟು ಆಗಲಿಲ್ಲ. ಅದು ಇನ್ನೂ ಸ್ವಲ್ಪ ಹೀಗೆ ಕಾಣಿಸ್ತಾ ಇದೆ. ತುಂಬ ಲೇಟಾಗಿ ಬಿಡ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ 4:15. ಎಷ್ಟೊತ್ತಿಗೆ ಮುಟ್ತೀನಿ ಅಂತ ನೋಡೋಣ ಬನ್ನಿ. ಇವಾಗ ಹೊರಟ್ವೆ. ಟೈಮ್ ತುಂಬ ಆಗಿದೆ, ನೋಡೋಣ. ಇಷ್ಟೊತ್ತಾಗಿದೆ, ಇನ್ನೂ ಅಲ್ಲಿ ಹೋಗಿ ಮುಟ್ಟೋಷ್ಟಿಗೆ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಹಾಗೆ ಈ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ನನ್ನ ಜರ್ನಿನ ನೋಡ್ತಾ ಇರಿ. ಏನಂದರೆ ಫ್ರೆಂಡ್ಸ್, ಇದು ಏರಿಯಾ ತುಂಬ ಚೆನ್ನಾಗಿದೆ. ಬಟ್ ನಾನು ಈ ಏರಿಯಾ ಬಿಟ್ಟು ಹೋಗ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಈ ವಿಡಿಯೋ ಹಿಡ್ಕೊಂಡು ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಾ ಇದೆ. ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಯಾರಾದರೂ ಹಿಡಿಯೋರಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದ್ರಿಂದ ಸಾಮಾನ್ಯ ಅಲ್ಲ ಫ್ರೆಂಡ್, ತುಂಬ ಕಷ್ಟ ಇದೆ. ಅದು ನನಗೆ ಇವಾಗ ಗೊತ್ತಾಗ್ತಾ ಇದೆ. ಎಲ್ಲರೂ ಅಂತಾರೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ, ಹಾಗೆ ಬರುತ್ತೆ, ಹೀಗೆ ಬರುತ್ತೆ. ಇಲ್ಲ ಫ್ರೆಂಡ್ಸ್, ಎಲ್ಲದರಲ್ಲೂ ಕಷ್ಟ ಪಡಲೇಬೇಕು. ಹಾಗೆ ಬೇಕು, ಕಷ್ಟದಿಂದಲೇ ಬರೋದು. ಈಸಿಯಾಗಿ ಯಾವುದು ಬರಲ್ಲ, ಯಾವುದು ಸಿಗೋದು ಇಲ್ಲ. ಅದು ಎಲ್ಲರೂ ಭ್ರಮೆ ಅಷ್ಟೇ, ಎಲ್ಲರೂ ಭ್ರಮೆ. ಅಬ್ಬ, ಸುಸ್ತಾಗ್ಬಿಟ್ಟಿದೆ ಫ್ರೆಂಡ್. ನಡೀತಾ ಹೋಗೋಷ್ಟಿಗೆ ನೋಡಿ ಬ್ಯಾಗ್ಗಳು ಸ್ಟೆಪ್ ಹಾಕೋದು. ಬನ್ನಿ ಫ್ರೆಂಡ್ಸ್, ಹೊರಡ್ನ. ಈಗ ಇನ್ನೇನು ಬಸ್ಸಿಗೆ ವೇಟ್ ಮಾಡಬೇಕು. ಲಗೇಜ್ 2-4 ಲಗೇಜ್ಗಳನ್ನ ಎತ್ಕೊಂಡು 2 ಇದ್ರೆ ಸಾಕಿತ್ತು. ನಾನು 4 ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗೆ ತೊಗೊಂಡು ಹೋಗ್ತೀನಿ ಅಂತ. ಇವಾಗ ಮೆಟ್ರೋಗೆ ಹೋಗಿ ಮೆಟ್ರೋಯಿಂದ ಮೈಸೂರು ಬಸ್ ಹತ್ಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ಅದಕ್ಕೆ ಮೆಟ್ರೋನೇ ದಾರಿ ಅಂತ ಹೇಳಿ ಮೆಟ್ರೋಗೆ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ಮೈಸೂರು ತಲುಪಿದೆ ಫ್ರೆಂಡ್ಸ್. ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿದೆ, 11 ಆಗಿದೆ. ಇವತ್ತು ನಂದು ಪ್ಲ್ಯಾನ್ ಏನಂತ ಹೇಳಿದರೆ, ನನಗೆ ಗೊತ್ತಿರೋರು ಪರಿಚಯ ಇರೋರು ಇದ್ದಾರೆ ಮೈಸೂರಲ್ಲಿ. ನಾನು ಮೈಸೂರಲ್ಲಿ ಓದುವಾಗ ನನಗೆ ಒಬ್ಬರು ಆಂಟಿ ಪರಿಚಯ. ಹಾಗಾಗಿ ಅವ್ರ ಮನೇಲಿ ಸ್ಟೇ ಆಗೋಣ ಅಂತ ಹೇಳಿ ಥಿಂಕ್ ಮಾಡಿದೆ. ಯಾಕಂದರೆ ನನಗೆ ಬೆಳಗ್ಗೆನೇ ಹೋಗಿ ಅಟೆಂಡ್ ಆಗೋಕ್ಕೆ ಆಗ್ತಿರ್ಲಿಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ವಲ್ಪ ಬೇಗ ನಮ್ಮದು ಅಪಾಯಿಂಟ್ಮೆಂಟ್ ಇತ್ತು. ಹಾಗಾಗಿ ನಾನು ಒನ್ ಡೇ ಸ್ಟೇ ಆಗಲೇಬೇಕಿತ್ತು. ಹಾಗಾಗಿ ಆಂಟಿಗೆ ಹೇಳಿದ್ದೆ. ಹಾಗೆ ಹೋಗಿ ಅಲ್ಲಿ ಸ್ಟೇ ಆಗಿ ಮರುದಿನ ಹೋದೆ. ತುಂಬ ಜನ ಏನು ಇರಲಿಲ್ಲ, ಕಮ್ಮಿ ಜನನೇ ಇದ್ದರು. ನಾನು ಕ್ಯೂವಲ್ಲಿ ಕೂಡಬೇಕಾಗಿತ್ತು. ಸ್ವಲ್ಪ ಹೊತ್ತು ಕೂತೆ, 1 ಅವರ್ ಅಷ್ಟು. ಅಷ್ಟರಲ್ಲೇ ನನ್ನ ಕರೆದ್ರು. ಆಮೇಲೆ ಮನೆಗೆ ಬಂದೆ. ಬಂದಮೇಲೆ ಮಕ್ಕಳಿದ್ರು, 2 ಮಕ್ಕಳಿದ್ರು. ಮಕ್ಕಳ ಜೊತೆ ಆಟ ಆಡೋಣ ಅಂತ ಹೇಳಿ ಆಟ ಆಡ್ತಾ ಇದ್ದೆ. ಅದು ಇದು ಮಾಡಿಕೊಡೋದು, ಟಾಯ್ಸ್ ಎಲ್ಲ ಮಣ್ಣಿನಿಂದ ಆ ಥರ.
ಸ್ವಲ್ಪ ಅವ್ರ ಜೊತೆ ಎಂಟರ್ಟೈನ್ಮೆಂಟ್ಗೆ ಆಟ ಎಲ್ಲ ಆಡ್ತಾ ಇದ್ದೆ. ತುಂಬ ಖುಷಿ ಆದರು ಮಕ್ಕಳೆಲ್ಲ. ನಾನು ಮಾಡಿ ಮಾಡಿ ತೋರಿಸ್ತಾ ಇದ್ದೆ, ಈ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು ಅಂತ. ಆಮೇಲೆ ಅಡುಗೆ ಮಾಡಕ್ಕೆ ಬಂದೆ. ಅಂದರೆ ನಾನೇ ಮಾಡ್ತೀನಿ ಅಂತ ಹೇಳಿದೆ. ನಾನೇ ಮಾಡ್ತೀನಿ ಆಂಟಿ ಅಂತ ಹೇಳಿ ನನ್ನದೇ ಆದಂಥ ಒಂದು ಟೇಸ್ಟಿ ಆದಂಥ ದೋಸೆ ಮಾಡಿದೆ. ಗೋಧಿ ಹಿಟ್ಟು, ಕಡಲೆ ಹಿಟ್ಟು ಎಲ್ಲ ಹಿಟ್ಟನ್ನ ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಗೊತ್ತಿರಲಿಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. 3 ಎಗ್ಸನ್ನು ಹಾಕಿದ್ದೆ. ತುಂಬ ರುಚಿಯಾಗಿದೆ ಅಂತ ಮಕ್ಕಳು ಮತ್ತು ಮನೆಯವರೆಲ್ಲ ತುಂಬ ಖುಷಿಪಟ್ಟು ತಿಂದರು. ಇದು ನಿನ್ನದೇ ಆದಂಥ ರೆಸಿಪಿ, ನಾವು ಇಷ್ಟು ದಿನ ತಿಂದಿರಲಿಲ್ಲಮ್ಮ, ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಖುಷಿಯಾದರು. ತುಂಬ ಚೆನ್ನಾಗೇ ಇತ್ತು ಅದು ದೋಸೆ. ನಾನು ಹೊಸ್ದಾಗಿ ಟ್ರೈ ಮಾಡಿದ್ದು. ಹಾಗೆ ಹೊಸದು ಅವಾಗವಾಗ ಟ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಏನೋ ಆಗಿ ಏನೋ ಒಂದು ಆಗ್ತದೆ ಒಟ್ಟಿನಲ್ಲಿ. ಏನೋ ಒಂದು ಹೊಟ್ಟೆಗೆ ತಿನ್ನಬೇಕಲ್ವ, ಆ ಒಂದು ಮೈಂಡ್ಸೆಟ್. ಆದರೆ ತಿನ್ನೋದು ತಿಂತೀವಿ, ಒಳ್ಳೇದು ತಿನ್ನೋಣ ಅಷ್ಟೇ. ರುಚಿ ಆಗ್ತದೆ, ಹಾಗೆ ಆಗ್ತದೆ. ಒಳ್ಳೇದು ಬಳಸ್ತಾ ಇದ್ವಿ ಅಂತಂದ್ರೆ ರುಚಿ ಆಗಲೇಬೇಕು ಅಲ್ವಾ. ಇವಾಗ ಏನಂತ ಹೇಳಿದ್ರೆ, ಯಾವಾಗ್ಲೂ ಮೈಸೂರು ಹೋಗ್ತಿರ್ತೀಯಲ್ಲ, ಏನು ನಿನ್ಗೆ ಮೈಸೂರು ಅಂದ್ರೆ ಅಷ್ಟು ಇಷ್ಟನಾ, ಹಾಗೆ ಹೇಗೆ ಅಂತ ಕೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಆಯ್ತಾ, ಮತ್ತೆ ಎಲ್ರಿಗೂ ಕುತೂಹಲ ಬೇರೆ ಇದೆ. ಬೆಳಗ್ಗೆನೆ ಬಂದೆ ಅಲ್ವಾ, ಅಲ್ಲಿ ಮೈಸೂರಲ್ಲಿ ಹೇಗೆ ಏನು ಉಳಿತ ಅಂತ. ನೀವು ನನ್ಗೇನಾಗಬೇಕು ಮತ್ತೆ ನಾನು ಹೇಗೆ ನಿಮ್ಗೆ ಪರಿಚಯ ಅದೆ ಅಂತಂದು ಹೇಳಿ ಆಂಟಿ, ಒಂದು ಚಿಕ್ಕದಾಗಿ. ಕಾಲೇಜಿಗೆ ಬರ್ತಿದ್ದಲ್ಲಪ್ಪ, ಅಲ್ಲಿ ಸುಮ್ನೆ ಮಾತಾಡ್ಸ್ವಲ್ಲ, ಹಂಗೆ ಫ್ರೆಂಡ್ಶಿಪ್ ಆಗಿ ಸೀರೆ ಎಲ್ಲ ಇದ್ ಮಾಡ್ಕೊಟ್ಲು, ಬ್ಲೌಸ್ ಎಲ್ಲ ಹೊಲ್ಕೊಟ್ಲು. ಹಂಗೆ ತುಂಬಾ ಇಷ್ಟ ಆಯ್ತು ಅವಳ ಗುಣ ಎಲ್ಲ. ಆದ್ರಿಂದ ಹಂಗೆ ಇಷ್ಟ ಆಯ್ತು. ಹಂಗೆ ಮನೆಗೆ ಬರೆಯದೆ, ಕುಂಕುಮ ತುಂಬಾ ದೂರದಿಂದ ಬಂದಿದ್ದಾಳೆ ಅಂತ ಒಂದು ಅಭಿಮಾನಿಯಿಂದ, ನೋಡು ಎಷ್ಟು ಒಳ್ಳೆ ಹುಡುಗಿ ಅಂದ್ಕೊಂಡು ಮನೆಗೆ ಕರೆದು ಚೆನ್ನಾಗಿ ಇಷ್ಟ ಆಯ್ತು. ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು ನಮ್ಮ ಮನೇಲಿ. ಅದಕ್ಕೆ ಅವಾಗ ಕರಿತಾ ಇರ್ತೀವಿ. ಓಕೆ, ನೈಸ್ ಆಂಟಿ. ಇವಾಗ ನಾ ಬಂದಿದ್ದೀನಿ ಅಲ್ವಾ, ಹೇಗ್ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಯ್ತೈತೆ. ಖುಷಿನೂ ಆಯ್ತದೆ, ದುಃಖನೂ ಆಯ್ತೈತೆ. ಹೋಗ್ತೀಯ ಅಂತ ಒಂಥರ ದುಃಖ ಆಗ್ತಾ ಇದೆ. ನಿನ್ಗೆ ಒಬ್ಳು ನಾನು ಹೋಗ್ತಾ ಇದ್ದೀನಲ್ವಾ, ಇವಾಗ ಏನಾಗ್ತಾ ಇದೆ? ಬೇಜಾರಾಗ್ತಾ ಇದೆನಾ? ತುಂಬಾ ಖುಷಿ ಇತ್ತಾ? ನಂಗೊಂದು ಮುದ್ದಾದ ನಾಯಿ ಮರಿ ತಂದ್ಕೊಡಿ. ನಾಯಿ ಮರಿ ಬೇಕಾ ನಿಮ್ಗೆ? ನಾಯಿ ಮರಿನಾ? ಖಂಡಿತವಾಗಿ ತರೋಣ. ನಿಮ್ದು ಮನೆ ಕಟ್ಸ್ತಾ ಇದ್ದೀರಲ್ವಾ ಮೈಸೂರಲ್ಲಿ, ಅದು ಮನೆ ಶಾಂತಿ ಎಲ್ಲ ಮುಗಿದ್ಮೇಲೆ ನಾಯಿ ಮರಿನ ಚೆನ್ನಾಗಿರೋ ತಂದ್ಕೊಡ್ತೀನಿ. ಇವಾಗ ಇವನು ನನ್ಗೆ ಗುಡ್ ಫ್ರೆಂಡ್, ಅದಕ್ಕೆ ನಾ ಫ್ರೆಂಡ್ಶಿಪ್ ಡೇದು ಕೈ ಕಟ್ಟಿದ್ದೀನಿ ಅಲ್ವಾ. ಹೇಗೆ ಖುಷಿ ಆಯ್ತಾ? ಚೆನ್ನಾಗಿದೆನಾ? ಸ್ವಲ್ಪ ದಿನ ಕಟ್ಕೋ, ಚೆನ್ನಾಗಿದೆ. ಹುಟ್ಟದ ಹಬ್ಬದ ಶುಭಾಶಯಗಳು ಹೇಳ್ಬಿಡಪ್ಪ. ಹ್ಯಾಪಿ ಬರ್ತ್ಡೇ. ದೇವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸುಖವಾಗಿರೋ ಅಂತ ಬೇಡ್ಕೊ. ಥ್ಯಾಂಕ್ ಯು. ಸರಿ, ಇವಾಗ ಹೊರಡೋದ ನಾನು? ತುಂಬಾ ಖುಷಿ ಆಯ್ತು. ಇನ್ನು ಹೊರಡೋ ದಿನ ಬಂತು. ನಾನು ನಿಮ್ಮ ಜೊತೆ 2 ದಿನ ಎಂಜಾಯ್ ಮಾಡಿದೆ. ಇವಾಗ ಹೊರಡೋದ ನಾನು? ಹಿರಿಯ ಕಾನು ಹಿರಿ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ. ಸರಿ, ಆಯ್ತು. ಮೈಸೂರಿಂದ ಬಂದ ತಕ್ಷಣನೇ ಬಟ್ಟೆ ಶಾಪ್ಗೆ ಹೋಗಿದ್ದೆ. ಕೆಲವೊಂದು ಬಟ್ಟೆ ತೊಗೊಳ್ಳೋಣ ಅಂತ. ನಾನು ಫ್ಯಾಷನ್ ಶೋ ಅಟೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಫ್ರೆಂಡ್ಸ್, ಯಾರಿಗಾದ್ರೂ ಕಮೆಂಟ್ ಮಾಡುವಾಗ ಯೋಚನೆ ಮಾಡಿ ಕಮೆಂಟ್ ಮಾಡಿ. ಒಂದು ಡ್ರೆಸ್ ಹಾಕ್ಕೋಬೇಕಂತಂದರೆ ಅದರದ್ದೇ ಆದಂಥ ಆ ಡ್ರೆಸ್ಸಿಗೆ ತಕ್ಕಂಥ ಫಿಟ್ನೆಸ್ ಬೇಕಾಗುತ್ತೆ. ಅದಕ್ಕಿಂತ ತುಂಬ ಪ್ರಯತ್ನಪಟ್ಟು ಸಣ್ಣ ಆಗಿರ್ತಾರೆ, ಮತ್ತು ಡಯಟ್ ಮೇಂಟೈನ್ ಮಾಡಿರ್ತಾರೆ. ಹಾಗೆ ಅವ್ರದ್ದು ಸ್ಟ್ರಗಲ್ ಅವ್ರು ತುಂಬ ಇರುತ್ತೆ. ಅವ್ರ ಜೀವನ ಅವ್ರು ಬದುಕಕ್ಕೆ ಬಿಡಿ. ಕ್ವಿಲ್ಸ್ ಎಗ್ ತಂದಿದ್ದು, ಅಂದರೆ ಗೌಜಿಗೆ ಹಾಕಿದ ಎಗ್ಸ್ ತಂದಿದ್ದು, ಅದು ಬೇಯಿಸೋಕ್ಕಿಟ್ಟೆ. ಆಮೇಲೆ ಪ್ರೋಟೀನ್ ಬಾರ್ನ ಆರ್ಡ್ರ್ ಮಾಡಿದ್ವಿ, ಅದು ತಿಂದ್ಕೊಂಡು ಮಖಾನ ಮತ್ತು ಕೆಲವೊಂದು ಪದಾರ್ಥನ ಆರ್ಡ್ರ್ ಮಾಡಿದ್ವಿ, ಪನ್ನೀರು. ಅದನ್ನ ಸಂಜೆ ಪನ್ನೀರು ಮತ್ತು ರೈಸು, ಪನ್ನೀರ್ ಗ್ರೇವಿ, ರೈಸ್ ತಿನ್ನೋಣ ಅಂತ ಪ್ಲ್ಯಾನಲ್ಲಿದ್ವಿ. ಹಾಗಾಗಿ ಅಣ್ಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದ. ಪನ್ನೀರನ್ನ ಚೆನ್ನಾಗಿ ಏರ್ ಫ್ರೈಯರಲ್ಲಿ ಹಾಕಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಆಮೇಲೆ ಅದ್ರ ಗ್ರೇವಿ ರೆಡಿ ಮಾಡ್ತಾ ಇದ್ದ ಅಣ್ಣ. ನಾನು ಏನೇನು ಬಂದಿದೆ ಏನೇನಿಲ್ಲ ಅಂತ ಎಲ್ಲ ರಿಸೀವ್ ಮಾಡ್ಕೊತಾ ಇದ್ದೆ. ಇವತ್ತು ಮತ್ತು ಎಲ್ಲ ಥರದ್ದೂ ಆರ್ಡ್ರ್ ಮಾಡಿದ್ವಿ, 1 ವಾರಕ್ಕೆ ಬೇಕಾದಂಥ ಪದಾರ್ಥಗಳು. ಆಲ್ಮೋಸ್ಟ್ ಅಲ್ಲಿ ಮಿಡಲಲ್ಲೂ ತರಿಸ್ತಾ ಇರ್ತೀವಿ. ಹಾಗೆ ಇವಾಗ ಸ್ವಲ್ಪ ಜಾಸ್ತಿನೇ ತರಿಸಿದ್ವಿ ಕೆಲವೊಂದು ವಸ್ತುಗಳನ್ನ. ಹಾಗೆ ಗ್ರೇವಿ ರೆಡಿ ಆಗಿತ್ತು. ರೈಸ್ನು ಚೆನ್ನಾಗಿ ಸ್ಮೂತಾಗಿ ಮಾಡೋಣ, ಅದು ಚೆನ್ನಾಗಿರುತ್ತೆ ಸ್ಮೂತಾಗಿ ಮಾಡಿದರೆ ಅಂತ ಹೇಳ್ತಾ ಇದ್ದೆ. ಸ್ಮೂತಾಗಿ ಮಾಡ್ತಾ ಇದ್ದ. ಸ್ವಲ್ಪ ಮೆತ್ತಗಿದ್ರೆ ಅದರೊಳಗೆ ಚೆನ್ನಾಗಿರುತ್ತಂತೆ. ಹಾಗಾಗಿ
ಮೆತ್ತಗೆ ಮಾಡ್ತಾಯಿದ್ದ ಮೊಸರೆಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರೈಸು ಮತ್ತು ಗ್ರೇವಿ. ಅಣ್ಣ ತುಂಬ ಚೆನ್ನಾಗೇ ಮಾಡ್ತಾನೆ ಅಡುಗೆ. ಒಂದು ಇರುವ ಥರನೇ ತುಂಬ ಚೆನ್ನಾಗಿ ಮಾಡಿದ್ದ. ನನಗೂ ಬಡಿಸ್ತಾ ಇದ್ದ, ಅವನು ಬಡಿಸ್ಕೊತಾ ಇದ್ದ. ತುಂಬ ಚೆನ್ನಾಗಿ ಆಗಿತ್ತು. ಗ್ರೇವಿ ನಾವು ಬೆಳಗ್ಗೆ ಎಲ್ಲ ನೈಟ್ ಮಾಡಿದ್ದು ಮತ್ತು ಬೆಳಗ್ಗೆ ತಿನ್ನೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಆವಾಗಿಂದ ಅವಾಗೆ ಸರಿ ಮಾಡೋಷ್ಟು ಸ್ವಲ್ಪ ಕಮ್ಮಿನೇ ಮಾಡಿದ್ದೀವಿ. ಹಾಗೆ ಪನ್ನೀರ್ಗಳ್ನ ಸ್ವಲ್ಪ ಉಳಿಸಿದ್ವಿ, ಸೈಡ್ ಡಿಶ್ ಆಗಿ ತಿನ್ನೋಣ ಅಂತ ಹೇಳಿ ಸ್ವಲ್ಪ ಪನ್ನೀರ್ ಫ್ರೈ ಮಾಡಿದ ಪನ್ನೀರ್ನ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡು ತಿಂದ್ವಿ. ಆ ಥರ ಇವತ್ತಿನ ದಿನ ಹೀಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಯಾದಗಿರಿ ಹುಡುಗಿಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.